ಎನ್ಫೇಸ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಐಕ್ಯೂ ಬ್ಯಾಟರಿ 5P ಹೊಂದಿರುವ ಎನ್ಫೇಸ್ ಎನರ್ಜಿ ಸಿಸ್ಟಮ್ ಅನ್ನು ಫ್ಲೆಕ್ಸ್ ಫೇಸ್ ನೊಂದಿಗೆ ಹೇಗೆ ಕಮಿಷನ್ ಮಾಡುವುದು ಎಂಬುದರ ಕುರಿತು ಕಲಿಯುತ್ತಿದ್ದೇವೆ. ನೀವು ಎನ್ಫೇಸ್ ಯೂನಿವರ್ಸಿಟಿ ಲಭ್ಯವಿರುವ ಫ್ಲೆಕ್ಸ್ ಫೇಸ್ ನೊಂದಿಗೆ ಐಕ್ಯೂ ಬ್ಯಾಟರಿ 5P ಪ್ರಮಾಣೀಕರಣ ತರಬೇತಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕು ಮತ್ತು ಪ್ರಮಾಣ ಪತ್ರವನ್ನು ಪಡೆಯಬೇಕು. ಅದರ ನಂತರವೇ ನೀವು ಸಿಸ್ಟಮ್ ಕಾರ್ಯಾರಂಭದೊಂದಿಗೆ ಮುಂದುವರಿಯಲು ಸಾಧ್ಯವಾಗುತ್ತದೆ. ಕಾರ್ಯಾರಂಭ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ. ಎನ್ಫೇಸ್ ಇನ್ಸ್ಟಾಲರ್ ಆಪ್ ತೆರೆಯಿರಿ. ಇದು ಆಂಡ್ರಾಯ್ಡ್ ಮತ್ತು iOS ಪ್ಲಾಟ್ಫಾರ್ಮ್ಗಳ ಮೇಲೆ ಲಭ್ಯವಿದೆ. ನೀವು ಇತ್ತೀಚಿನ ಎನ್ಫೇಸ್ ಇನ್ಸ್ಟಾಲರ್ ಆಪ್ ಬಳಸುತ್ತಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎನ್ಫೇಸ್ ಖಾತೆಯನ್ನು ಬಳಸಿಕೊಂಡು ಲಾಗಿನ್ ಮಾಡಿ. ಸ್ಥಳ ಪ್ರವೇಶವನ್ನು ಅನುಮತಿಸಿ. ವೈಫೈ ಮತ್ತು ಸೆಲ್ಯುಲಾರ್ ಮೂಲಕ ಸ್ವಯಂ ಡೌನ್ಲೋಡ್ ಆಯ್ಕೆ ಮಾಡಿ ಮತ್ತು ಮುಂದೆ ಟ್ಯಾಪ್ ಮಾಡಿ. ಪ್ರಾರಂಭಿಸುವ ಮೊದಲು ನೀವು ಇತ್ತೀಚಿನ ಗೇಟ್ವೇ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಂದು ಖಚಿತಪಡಿಸಿಕೊಳ್ಳಿ. ಮೆನು ಮೇಲೆ ಟ್ಯಾಪ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ. ಇತ್ತೀಚಿನ ಗೇಟ್ವೇ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ. ಸಾಫ್ಟ್ವೇರ್ ಡೌನ್ಲೋಡ್ ಮುಗಿಯಲಿ. ಡೌನ್ಲೋಡ್ ಪೂರ್ಣಗೊಂಡ ನಂತರ ಸಿಸ್ಟಮ್ಗೆ ಹಿಂತಿರುಗಿ. ನಿಮ್ಮ ಸೈಡ್ ವಿನ್ಯಾಸದ ಪ್ರಕಾರ ಇನ್ಸ್ಟಾಲೇಷನ್ ಮ್ಯಾಪ್ ಶೀಟ್ ಮೇಲೆ ನಿಮ್ಮ ಎಲ್ಲ ಮೈಕ್ರೋ ಇನ್ವೆಂಟರ್ಸ್ ಬಾರ್ಕೋಡ್ ಅನ್ನು ನಿಮ್ಮೊಂದಿಗೆ ಇರಿಸಿ. ಸಿಸ್ಟಮ್ ಸೇರಿಸಿ ಮೇಲೆ ಟ್ಯಾಪ್ ಮಾಡಿ. ಹೊಸ ಸಿಸ್ಟಮ್ ಪುಟ ತೆರೆಯುತ್ತದೆ. ನಿಮ್ಮ ಎನ್ಫೇಸ್ ಎನರ್ಜಿ ಸಿಸ್ಟಮ್ ಅನ್ನು ಕಾರ್ಯಾರಂಭ ಮಾಡಲು ಇಲ್ಲಿ ನೀವು ಎಲ್ಲಾ ಹಂತಗಳನ್ನು ಪೂರ್ಣಗೊಳಿಸಬೇಕು. ಸಿಸ್ಟಮ್ ವಿವರಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಸ್ಯದ ಹೆಸರು, ಮನೆ ಮಾಲೀಕರ ಹೆಸರು, ಸಂಪರ್ಕ ವಿವರಗಳು, ವಿಳಾಸ, ಸಿಸ್ಟಮ್ ಪ್ರಕಾರ ಮತ್ತು ಮಾಡ್ಯೂಲ್ಗಳ ವಿವರಗಳ ಸೇರಿದಂತೆ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ. ಫಾರ್ಮ್ ಭರ್ತಿ ಮಾಡಿದ ನಂತರ ಮುಂದಿನ ಹಂತದ ಮೇಲೆ ಟ್ಯಾಪ್ ಮಾಡಿ ಸಾಧನಗಳನ್ನು ಸೇರಿಸಿ. ಇಲ್ಲಿ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡಲಾದ ಐಕ್ಯೂ ಗೇಟ್ವೇ, ಐಕ್ಯೂ ಮೈಕ್ರೋ ಇನ್ವರ್ಟರ್ಸ್, ಐಕ್ಯೂ ರಿಲೇ, ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಮತ್ತು ಐಕ್ಯೂ ಬ್ಯಾಟರಿ ಸಂಖ್ಯೆಯನ್ನು ನಮೂದಿಸಿ. ಮುಂದಿನದನ್ನು ಟ್ಯಾಪ್ ಮಾಡಿ ಮತ್ತು ಐಕ್ಯೂ ಗೇಟ್ವೇ ಸೀರಿಯಲ್ ಸಂಖ್ಯೆಯನ್ನು ಸ್ಕ್ಯಾನ್ ಮಾಡಿ. ನೀವು ಅದನ್ನು ಸಿಸ್ಟಮ್ ಕಂಟ್ರೋಲರ್ ಅಲ್ಲಿ ಕಾಣಬಹುದು. ಈಗ ಮುಂದೆ ಟ್ಯಾಪ್ ಮಾಡಿ ಮತ್ತು ಎಲ್ಲ ಐಕ್ಯೂ ಮೈಕ್ರೋ ಇನ್ವೆಂಟರ್ ಗಳನ್ನು ಸ್ಕ್ಯಾನ್ ಮಾಡಿ. ಪೂರ್ಣಗೊಂಡ ನಂತರ ಐಕ್ಯೂ ರಿಲೇ ಸ್ಕ್ಯಾನ್ ಮುಂದೆ ಟ್ಯಾಪ್ ಮಾಡಿ. ನೀವು ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಒಳಗೆ ಐಕ್ಯೂ ರಿಲೇ ಸೀರಿಯಲ್ ನಂಬರ್ ಕಾಣಬಹುದು. ಮುಂದೆ ಟ್ಯಾಪ್ ಮಾಡಿ ಮತ್ತು ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಸ್ಕ್ಯಾನ್ ಮಾಡಿ. ಸಿಸ್ಟಮ್ ಕಂಟ್ರೋಲರ್ ನ ಮೇಲ್ಭಾಗದಲ್ಲಿ ನೀವು ಸೀರಿಯಲ್ ನಂಬರ್ ಕಾಣಬಹುದು. ಸ್ಥಳದಲ್ಲಿ ಅರ್ಥಿಂಗ್ ವ್ಯವಸ್ಥೆಯ ಪ್ರಕರಣವನ್ನು ಆಯ್ಕೆ ಮಾಡಿ. ಭೂಮಿ ನ್ಯೂಟ್ರಲ್ ಮತ್ತು ಪ್ರೊಟೆಕ್ಟಿವ್ ಕಂಡಕ್ಟರ್ ಎರಡರಿಂದಲೂ ಭೌತಿಕವಾಗಿ ಬೇರ್ಪಟ್ಟಿದೆ. ವಿದ್ಯುತ್ ಆಘಾತಗಳ ವಿರುದ್ಧ ರಕ್ಷಣೆ ಒದಗಿಸಲು ಟಿಟಿ ಅರ್ತ್ ಸಿಸ್ಟಮ್ಗಳು ಇನ್ಸುಲೇಷನ್ ಅನ್ನು ಅವಲಂಬಿಸಿವೆ. ಈ ವ್ಯವಸ್ಥೆಯಲ್ಲಿ ವಿದ್ಯುತ್ ಸಾಧನಗಳನ್ನು ಪ್ರತ್ಯೇಕವಾಗಿ ನೆಲಕ್ಕೆ ಜೋಡಿಸಲಾಗುತ್ತದೆ, ಆದರೆ ಇನ್ಸುಲೇಷನ್ ಅಡೆತಡೆ ಕಂಡಕ್ಟಿವ್ ಭಾಗಗಳೊಂದಿಗೆ ನೇರ ಸಂಪರ್ಕವನ್ನು ತಡೆಯುತ್ತವೆ. ಟಿಎನ್ಸಿಎಸ್ ಅರ್ತ್ ಸಿಸ್ಟಮ್ಗಳು ಟಿಎನ್ಎಸ್ ಮತ್ತು ಟಿಎನ್ಸಿ ಸಮರ್ಥನೆ ಅಂಶಗಳನ್ನು ಸಂಯೋಜಿಸುವ ಮೂಲಕ ಹೈಬ್ರಿಡ್ ವಿಧಾನವನ್ನು ನೀಡುತ್ತವೆ. ಭಾರತದಲ್ಲಿ ಟಿಟಿ ಅತ್ಯಂತ ಸಾಮಾನ್ಯವಾದ ಸಂರಚನೆಯಾಗಿದೆ. ಮುಂದೆ ಟ್ಯಾಪ್ ಮಾಡಿ. ಈ ಹಂತದಲ್ಲಿ ಡೆಡ್ ಫ್ರಂಟ್ ಮತ್ತು ಇನ್ಸ್ಟಾಲೇಷನ್ ಚೆಕ್ ಲಿಸ್ಟ್ ಇಲ್ಲದೆ ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ವೈರಿಂಗ್ ಫೋಟೋಗಳನ್ನು ಅಪ್ಲೋಡ್ ಮಾಡಿ. ಫೋಟೋ ಮತ್ತು ಚೆಕ್ ಲಿಸ್ಟ್ ಅಪ್ಲೋಡ್ ಮಾಡಿದ ನಂತರ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಮತ್ತು ಮುಂದುವರಿಸಿ ಟ್ಯಾಪ್ ಮಾಡಿ. ಮುಂದಿನ ಹಂತದಲ್ಲಿ ಐಕ್ಯೂ ಬ್ಯಾಟರಿ 5P ಸೀರಿಯಲ್ ನಂಬರ್ ಸ್ಕ್ಯಾನ್ ಮಾಡಿ. ಬ್ಯಾಟರಿ ಮೇಲೆ ನೀವು ಸೀರಿಯಲ್ ನಂಬರ್ ಕಾಣಬಹುದು. ನೀವು ಸೀರಿಯಲ್ ನಂಬರ್ ಸ್ಕ್ಯಾನ್ ಮಾಡಿದ ನಂತರ ಫೇಸ್ ಕಾನ್ಫಿಗರೇಷನ್ ಸಹ ಆಯ್ಕೆ ಮಾಡಿ. ಎಲ್ಲ ಬ್ಯಾಟರಿ ಸ್ಕ್ಯಾನ್ ಮಾಡಿದ ನಂತರ ಸೈಟ್ ಕಾನ್ಫಿಗರೇಷನ್ಗಳಿಗೆ ಮುಂದೆ ಟ್ಯಾಪ್ ಮಾಡಿ. ಇಲ್ಲಿ ನೀವು ಸೈಟ್ ನೋಟ್ಸ್ ಮತ್ತು ಚಿತ್ರಗಳನ್ನು ಸೇರಿಸಬಹುದು ಮತ್ತು ಆಕ್ಸಿಲರಿ ಕಾಂಟ್ಯಾಕ್ಟ್ ಸಹ ಆಯ್ಕೆ ಮಾಡಬಹುದು. ಮುಂದೆ ಟ್ಯಾಪ್ ಮಾಡಿ ಮತ್ತು ಕಾನ್ಫಿಗರೇಷನ್ ಪ್ರಾರಂಭಿಸಿ. ಡಿಸ್ಕಾಂ ವ್ಯಾಖ್ಯಾನಿಸಿದಂತೆ ಪ್ರತಿ ಹಂತಕ್ಕೆ ಆಮದು ಮಿತಿಯನ್ನು ನಮೂದಿಸಿ. ಗರಿಷ್ಠ ಅನುಮತಿಸುವ ಸಾಮರ್ಥ್ಯವು ಪ್ರತಿ ಹಂತಕ್ಕೆ 80 ಆಂಪೈರ್ ಆಗಿದೆ. ಈಗ ಕನೆಕ್ಟಿವಿಟಿಗೆ ತೆರಳಿ. ಈ ಹಂತದಲ್ಲಿ ನಾವು ಮೊಬೈಲ್ ಅನ್ನು ಎಪಿ ಮೋಡ್ ಮೂಲಕ ಐಕ್ಯೂ ಗೇಟ್ವೇ ಜೊತೆಗೆ ಕನೆಕ್ಟ್ ಮಾಡುತ್ತೇವೆ. ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನೀವು ಅನುಮತಿಸಿದಿರಿ ಎಂದು ಖಚಿತಪಡಿಸಿಕೊಳ್ಳಿ. ಒದಗಿಸಿದ್ದರೆ ಪರಿಹರಿಸು ಮೇಲೆ ಟ್ಯಾಪ್ ಮಾಡಿ ಮತ್ತು ಅನುಮತಿಗಳನ್ನು ನೀಡಿ. ನಿಮ್ಮ ಮೊಬೈಲ್ ವೈಫೈ ಮತ್ತು ಬ್ಲೂಟೂತ್ ಸಕ್ರಿಯಗೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮುಂದೆ ಟ್ಯಾಪ್ ಮಾಡಿ ಮತ್ತು ಐಕ್ಯೂ ಗೇಟ್ವೇ ಸಂಪರ್ಕಪಡಿಸಿ. ಎಪಿ ಮೋಡ್ ಬಟನ್ ಒತ್ತುವ ಮೂಲಕ ಐಕ್ಯೂ ಗೇಟ್ವೇ ಎಪಿ ಮೋಡ್ ಅನ್ನು ಆನ್ ಮಾಡಿ. ಒಮ್ಮೆ ಎಪಿ ಮೋಡ್ ಒತ್ತಿದ ನಂತರ ಬೆಳಕು ಸಾಲಿಡ್ ಗ್ರೀನ್ ಬಣ್ಣಕ್ಕೆ ತಿರುಗುತ್ತದೆ. ಮುಂದೆ ಟ್ಯಾಪ್ ಮಾಡಿ ಮತ್ತು ವೈಫೈ ಹೆಸರಿನ ಎನ್ವಾಯ್ ಜೊತೆಗೆ ಸಂಪರ್ಕ ಸಾಧಿಸಿ. ಈಗ ವೈಫೈ ನೆಟ್ವರ್ಕ್ ಆಯ್ಕೆ ಮಾಡಿ ಮತ್ತು ಇಂಟರ್ನೆಟ್ಗೆ ಸಮರ್ಪಿಸಿ. ನೀವು ಎಥರ್ನೆಟ್ ಕೇಬಲ್ ಮೂಲಕ ಇಂಟರ್ನೆಟ್ ಅನ್ನು ಸಹ ಒದಗಿಸಬಹುದು. ಈಗ ಅದು ನಿಮ್ಮನ್ನು ಐಕ್ಯೂ ಗೇಟ್ವೇ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡಲು ಕೇಳುತ್ತದೆ. ಸ್ಕ್ರೀನ್ ಮೇಲಿನ ಹಂತಗಳನ್ನು ಅನುಸರಿಸಿ. ಇದು ಮೊದಲ ಸಂಪೂರ್ಣ ಪ್ಯಾಕೇಜ್ ಅನ್ನು ಐಕ್ಯೂ ಗೇಟ್ವೇ ಅಪ್ಲೋಡ್ ಮಾಡುತ್ತದೆ ಮತ್ತು ನಂತರ ಐಕ್ಯೂ ಗೇಟ್ವೇ 2 ರಿಂದ 3 ಬಾರಿ ರೀಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೋನ್ ಅನ್ನು ಐಕ್ಯೂ ಗೇಟ್ವೇ ಇಂದ ದೂರ ಸರಿಸಿಬಿಡಿ ಮತ್ತು ಮೊಬೈಲ್ ಸ್ಕ್ರೀನ್ ಮುಚ್ಚಿಬಿಡಿ. ಎಲ್ಲ ಹಂತಗಳು ಪೂರ್ಣಗೊಂಡ ನಂತರ ಮತ್ತು ಐಕ್ಯೂ ಗೇಟ್ ಸ್ಟೇಬಲ್ ನಂತರ ಐಕ್ಯೂ ಗೇಟ್ವೇ ಅನ್ನು ರೀಕನೆಕ್ಟ್ ಮಾಡಿ. ಸ್ವಲ್ಪ ಸಮಯ ಕಾಯಿರಿ ಮತ್ತು ನಂತರ ಮುಂದೆ ಸ್ಟಾರ್ಟ್ ಪ್ರೊವಿಷನಿಂಗ್ ಅನ್ನು ಟ್ಯಾಪ್ ಮಾಡಿ. ಪ್ರೊವಿಷನಿಂಗ್ ಮಾಡುವುದನ್ನು ಮುಂದುವರಿಸಿ. ಐಕ್ಯೂ ಬ್ಯಾಟರಿಗಳು, ಎಸಿ ಬ್ರೇಕರ್ಗಳು ಆನ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ.
ಒಮ್ಮೆ ಪ್ರೊವಿಷನಿಂಗ್ ಪೂರ್ಣಗೊಂಡ ನಂತರ ವ್ಯಾಲಿಡೇಷನ್ ಮೇಲೆ ಟ್ಯಾಪ್ ಮಾಡಿ. ಈ ವ್ಯಾಲಿಡೇಷನ್ ಹಂತವು ಎನ್ಫೇಸ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡುತ್ತದೆ. ಈ ಪ್ರಕ್ರಿಯೆ ಸಮಯದಲ್ಲಿ ನಿಮ್ಮ ಐಕ್ಯೂ ಗೇಟ್ವೇ ರಿಬೂಟ್ ಆಗಬಹುದು. ಅದು ಸಮರ್ಪ ಕಡಿತಗೊಂಡರೆ ಅದನ್ನು ಮತ್ತೆ ಸಂಪರ್ಕಿಸಿ, ಮತ್ತೆ ಪ್ರಯತ್ನಿಸಿ ಟ್ಯಾಪ್ ಮಾಡಿ. ಫೇಸ್ ಪರಿವಿಧಿ ವ್ಯಾಲಿಡೇಷನ್ ಪೂರ್ಣಗೊಂಡ ನಂತರ ಮುಂದಿನ ಹಂತಕ್ಕೆ ತೆರಳಿ ಪ್ರೊಡಕ್ಷನ್ ಮೀಟರ್ ವ್ಯಾಲಿಡೇಷನ್. ಪಿವಿ ಪ್ಲಾಂಟ್ ಫೇಸ್ ಅನ್ನು ಆಯ್ಕೆ ಮಾಡಿ. ಪಿವಿ ಬ್ರೇಕರ್ಸ್ ಆನ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮುಂದೆ ಟ್ಯಾಪ್ ಮಾಡಿ. ಎಕ್ಸ್ಪರ್ಟ್ಸ್ ಮೋಡ್ ಆಯ್ಕೆ ಮಾಡಿ ಮತ್ತು ಕಾನ್ಫಿಗರ್ ಟ್ಯಾಪ್ ಮಾಡಿ. ನೀವು ಲೈವ್ ಸ್ಟೇಟಸ್ ನೋಡುತ್ತೀರಿ. ಉತ್ಪಾದನೆ ಪ್ರಾರಂಭವಾಗಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಬಹುದು. ಮುಂದೆ ಟ್ಯಾಪ್ ಮಾಡಿ ಮತ್ತು ಉತ್ಪಾದನಾ ಸಿಟಿಯನ್ನು ಸಕ್ರಿಯಗೊಳಿಸಿ. ಪಿವಿ ಬ್ರೇಕರ್ಸ್ ಆಫ್ ಮಾಡಿ. ಮುಂದೆ ಟ್ಯಾಪ್ ಮಾಡಿ ಮತ್ತು ಎಕ್ಸ್ಪರ್ಟ್ಸ್ ಮುಂದೆ ಆಯ್ಕೆ ಮಾಡಿ. ಇದೇ ಮೀಟರ್ನೊಂದಿಗೆ ಬೇರೆ ಯಾವುದಾದರೂ ಸೋಲಾರ್ ಪ್ಲಾಂಟ್ ಅನ್ನು ಇನ್ಸ್ಟಾಲ್ ಮಾಡಿದರೆ ಸೋಲಾರ್ ಪ್ಲಾಂಟ್ ಅನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಎಂದು ಆಯ್ಕೆ ಮಾಡಿ ಮತ್ತು ಮುಂದೆ ಟ್ಯಾಪ್ ಮಾಡಿ. ಹೋಮ್ ಲೋಡ್ ಅನ್ನು ತಿರುಗಿಸುವ ಮೂಲಕ ಬಳಕೆಯ ಉಡುವಿಕೆಯನ್ನು ಪರಿಶೀಲಿಸಿ ಮತ್ತು ಮೌಲ್ಯೀಕರಿಸಿ. ಬಳಕೆಯ ಮೀಟರ್ ಅನ್ನು ಸಕ್ರಿಯಗೊಳಿಸಲು ಮುಂದೆ ಟ್ಯಾಪ್ ಮಾಡಿ ಮತ್ತು ಪಿವಿ ಬ್ರೇಕರ್ ಅನ್ನು ಆನ್ ಮಾಡಿ. ಈಗ ಐಕ್ಯೂ ಬ್ಯಾಟರಿ ಫೇಸ್ ವ್ಯಾಲಿಡೇಷನ್ ಸಂಭವಿಸುತ್ತದೆ. ಈ ಹಂತವು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಪೂರ್ಣಗೊಂಡ ನಂತರ ಕ್ರಿಯಾತ್ಮಕ ಫಂಕ್ಷನಲ್ ವ್ಯಾಲಿಡೇಷನ್ಗೆ ತೆರಳಿ. ಎಲ್ಲ ಪರಿಶೀಲನೆಗಳು ಹಸಿರು ಬಣ್ಣಕ್ಕೆ ತಿರುಗಿದ ನಂತರ ಫಂಕ್ಷನಲ್ ವ್ಯಾಲಿಡೇಷನ್ ಅನ್ನು ಪ್ರಾರಂಭಿಸಿ. ಬ್ಯಾಕಪ್ ಪೆನಲ್ನಲ್ಲಿ ಕೆಲವು ಸಕ್ರಿಯ ಲೋಡ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಲೋಡ್ ಅನ್ನು ದೃಢೀಕರಿಸಿ ಮತ್ತು ಗೋ ಆಫ್ ಗ್ರಿಡ್ ಅನ್ನು ಟ್ಯಾಪ್ ಮಾಡಿ. ಕೆಲವೇ ಸೆಕೆಂಡ್ಸ್ ನಿಮ್ಮ ಸಿಸ್ಟಮ್ ಗ್ರಿಡ್ ನಿಂದ ಆಫ್ ಆಗುತ್ತೆ ಮತ್ತು ಗ್ರಿಡ್ ನಿಂದ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸುತ್ತದೆ. ಬ್ಯಾಕಪ್ ಲೋಡ್ ಆಗಲು ಪವರ್ ಆಗಿಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಹೆಚ್ಚುವರಿ ಲೋಡ್ಗಳನ್ನು ಆನ್ ಮಾಡುವ ಮೂಲಕ ಸಿಸ್ಟಮ್ ಅನ್ನು ಗಮನಿಸಿ. ಈಗ ಮುಂದೆ ಟ್ಯಾಪ್ ಮಾಡಿ ಮತ್ತು ಗ್ರಿಡ್ ಹೋಗಿ. ಸಿಸ್ಟಮ್ ಗ್ರಿಡ್ಗೆ ಬರುವವರೆಗೆ ಕಾಯಿರಿ. ನಿಮ್ಮ ಬ್ಯಾಟರಿಗಳು ಪಿವಿಯಿಂದ ಮಾತ್ರ ಚಾರ್ಜ್ ಮಾಡಬೇಕು ಅಥವಾ ಗ್ರಿಡ್ ಜೊತೆಗೆ ಪಿವಿಯಿಂದ ಚಾರ್ಜ್ ಮಾಡಬೇಕು ಎಂಬುದನ್ನು ಆಯ್ಕೆ ಮಾಡಿ. ಅಭಿನಂದನೆಗಳು, ನಿಮ್ಮ ಸಿಸ್ಟಮ್ ಈಗ ಕಾರ್ಯಾರಂಭ ಮಾಡಿದೆ. ಸಾರಾಂಶ ವೀಕ್ಷಿಸಲು ಟ್ಯಾಪ್ ಮಾಡಿ. ಸಾರಾಂಶ ವರದಿಯನ್ನು ರಚಿಸಲಾಗುತ್ತದೆ. ನೀವು ವರದಿಯನ್ನು ಉಳಿಸಬಹುದು ಅಥವಾ ಹಂಚಿಕೊಳ್ಳಬಹುದು. ಈಗ ಕಾರ್ಯಾರಂಭದ ನಂತರ ಮುಂದೆ ಟ್ಯಾಪ್ ಮಾಡಿ. ಅಗತ್ಯ ಕಾನ್ಫಿಗರೇಷನ್ ಪಡೆದ ನಂತರ ಮೈಕ್ರೋ ಇನ್ವರ್ಟರ್ ರೀಬೂಟ್ ಆಗುತ್ತೆ. ಇದಕ್ಕಾಗಿ ನೀವು ಕಾಯಬೇಕಾಗಿಲ್ಲ. ಮೊಬೈಲ್ನಿಂದ ಐಕ್ಯೂ ಗೇಟ್ ಡಿಸ್ಕನೆಕ್ಟ್ ಮಾಡಿ ಮತ್ತು ಮೊಬೈಲ್ ಅನ್ನು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ. ತೋರಿಸುವ ಪ್ರತಿಯೊಂದು ಆಯ್ಕೆಯ ಬಗ್ಗೆ ಮನೆ ಮಾಲೀಕರಿಗೆ ತಿಳಿಸಿ ಮತ್ತು ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ. ಮುಂದೆ ಟ್ಯಾಪ್ ಮಾಡಿ ಮತ್ತು ಮನೆ ಮಾಲೀಕರಿಗೆ ಸಿಸ್ಟಮ್ ಪ್ರವೇಶವನ್ನು ಒದಗಿಸಿ. ಕೊನೆಯಲ್ಲಿ ನಿಮ್ಮ ಅಮೂಲ್ಯವಾದ ಕಮಿಷನಿಂಗ್ ಫೀಡ್ಬ್ಯಾಕ್ ನೀಡಲು ಮರೆಯಬೇಡಿ.